ನಮಸ್ಕಾರ ಸ್ನೇಹಿತರೆ. ನಮ್ಮ ಸಮಾಜದಲ್ಲಿ ಒಂದು ಮಾತಿದೆ, ತನ್ನ ಮಗುವಿಗೆ ಹಾಲು, ಬೇರೆ ಮಗುವಿಗೆ ವಿಷ. ಅಂದ್ರೆ ನಮ್ಮವರು ಅಂದಾಗ ನಾವೆಲ್ಲ ತಪ್ಪುಗಳನ್ನು ಕ್ಷಮಿಸುತ್ತೇವೆ, ಅವರಿಗೆ ಎಲ್ಲವನ್ನೂ ಧಾರೆ ಎರೆಯುತ್ತೇವೆ. ಆದರೆ ಅದೇ ತಪ್ಪು ಅಥವಾ ಅದೇ ಪರಿಸ್ಥಿತಿ ಬೇರೆಯವರಿಗೆ ಬಂದಾಗ ನಾವು ಅತ್ಯಂತ ಕ್ರೂರಿಗಳಾಗುತ್ತೇವೆ ಅಥವಾ ಅವರ ನಾಶವನ್ನು ಬಯಸುತ್ತೇವೆ. ಈ ನನ್ನದು ನಿನ್ನದು ಎಂಬ ತಾರತಮ್ಯವೇ ಜಗತ್ತಿನ ಎಲ್ಲ ಅಧರ್ಮಗಳಿಗೆ ಮೂಲ ಕಾರಣ. ಗೌತಮ ಬುದ್ಧ ಅಂದು ಒಂದು ಅದ್ಭುತ ಸತ್ಯವನ್ನು ಹೇಳಿದ್ರು. ಒಬ್ಬ ತಾಯಿ ತನ್ನ ಏಕೈಕ ಮಗುವನ್ನು ಹೇಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾಳೋ ಅದೇ ಪ್ರೀತಿಯನ್ನು ನಾವು ಜಗತ್ತಿನ ಪ್ರತಿ ಜೀವಿಯ ಮೇಲೆ ಹೊಂದಿರಬೇಕು. ಇದು ಸಾಧ್ಯವೇ? ಈ ಸತ್ಯದ ವಿಶ್ಲೇಷಣೆ ಕೇಳಲು ಸಿದ್ಧರಾಗಿ. ಒಮ್ಮೆ ಬುದ್ಧನ ಬಳಿ ಒಬ್ಬ ಶಿಷ್ಯ ಬಂದು ಕೇಳಿದ, ಗುರುಗಳೇ, ನನ್ನ ಕುಟುಂಬವನ್ನು ಪ್ರೀತಿಸುವುದು ಧರ್ಮವಲ್ವೇ? ನಾನು ಅವರಿಗಾಗಿ ಏನನ್ನಾದರೂ ಮಾಡುವುದು ತಪ್ಪೇ? ಬುದ್ಧ ಶಾಂತವಾಗಿ ನಗುತ್ತಾ ಹೇಳಿದರು, ಸೋದರನೇ, ನಿನ್ನ ಕುಟುಂಬವನ್ನು ಪ್ರೀತಿಸುವುದು ತಪ್ಪಲ್ಲ. ಆದರೆ ನಿನ್ನ ಪ್ರೀತಿ ನಿನ್ನ ಮನೆಯ ಗೋಡೆಗಳಿಗೆ ಮಾತ್ರ ಸೀಮಿತವಾಗಿದ್ದರೆ ಅದು ಪ್ರೀತಿಯಲ್ಲ, ಅದು ಕೇವಲ ವಿಸ್ತರಿಸಿದ ಸ್ವಾರ್ಥ ಅಷ್ಟೇ. ಯೋಚಿಸಿ ನೋಡು, ನೀನು ನಿನ್ನ ಮಗುವಿಗೆ ಹಾಲನ್ನು ನೀಡಿ ಪೋಷಿಸುತ್ತೀಯಾ, ಆದರೆ ಪಕ್ಕದ ಮನೆಯ ಮಗು ಹಸಿವಿನಿಂದ ಅಳುತ್ತಿದ್ದಾಗ ನಿನಗೆ ನೋವಾಗದಿದ್ದರೆ ನಿನ್ನೊಳಗಿನ ಮನುಷ್ಯತ್ವ ಸತ್ತು ಹೋಗಿದೆ ಎಂದರ್ಥ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಮಕ್ಕಳು ಪ್ರಿಯವಾದವರೇ. ನಿನ್ನ ಮಗು ನಿನಗೆ ಎಷ್ಟು ಮುಖ್ಯವೋ ಬೇರೆಯವರ ಮಗು ಅವರಿಗೆ ಅಷ್ಟೇ ಮುಖ್ಯ. ನೋಡಿ ಸ್ನೇಹಿತರೆ, ಬುದ್ಧನ ಪ್ರಕಾರ ನಿಜವಾದ ಜ್ಞಾನಿ ಎಂದರೆ ತನ್ನ ಮತ್ತು ಪರರ ನಡುವಿನ ಭೇದವನ್ನು ಅಳಿಸಿ ಹಾಕುವವನು. ಇವತ್ತು ನಮ್ಮ ರಾಜಕೀಯದಲ್ಲಿ, ಉದ್ಯೋಗದಲ್ಲಿ ಅಥವಾ ಸಂಬಂಧಗಳಲ್ಲಿ ಈ ಹಾಲು ಮತ್ತು ವಿಷದ ನೀತಿ ಅತಿಯಾಗಿದೆ. ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಅವರಿನ್ನು ಚಿಕ್ಕವರು ಎನ್ನುತ್ತೇವೆ, ಅದೇ ಬೇರೆಯವರ ಮಕ್ಕಳು ಮಾಡಿದರೆ ಅವರನ್ನು ಜೈಲಿಗೆ ಹಾಕಲು ಮುಂದಾಗುತ್ತೇವೆ. ಲಂಚ ಪಡೆಯುವಾಗ ಅದು ನಮ್ಮ ಮಗುವಿನ ಹಾಲಿನ ಖರ್ಚಿಗೆ ಎಂದು ಸಮರ್ಥಿಸಿಕೊಳ್ಳುತ್ತೇವೆ. ಆದರೆ ಅದೇ ಲಂಚದಿಂದ ಇನ್ನೊಂದು ಮಗುವಿನ ಬದುಕು ವಿಷವಾಗುತ್ತಿದೆ ಎಂಬುದು ನಮಗೆ ಮರೆತು ಹೋಗುತ್ತದೆ. ಬುದ್ಧನ ಪ್ರಕಾರ ಕರ್ಮ ಎನ್ನುವುದು ಕನ್ನಡಿಯಂತೆ. ನೀವು ಇನ್ನೊಬ್ಬರ ಮಗುವಿಗೆ ನೀಡುವ ವಿಷ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮಗುವಿನ ಹಾಲಿನಲ್ಲೂ ಬೆರೆಯುತ್ತದೆ. ಜಗತ್ತಿನ ನೋವನ್ನು ನಿಮ್ಮ ನೋವೆಂದು ಭಾವಿಸಿದಾಗ ಮಾತ್ರ ನೀವು ಸಂಕುಚಿತ ಮನೋಭಾವದಿಂದ ಹೊರಬರಲು ಸಾಧ್ಯ. ನಿಮ್ಮ ಮನೆ ಬೆಳಗಲು ಪಕ್ಕದ ಮನೆಯನ್ನು ಸುಡಬೇಡಿ, ಏಕೆಂದರೆ ಗಾಳಿ ಬೀಸಿದಾಗ ಆ ಬೆಂಕಿ ನಿಮ್ಮ ಮನೆಯನ್ನೂ ಸುಡಬಹುದು. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಸ್ವಾರ್ಥದ ಪ್ರೀತಿ ನಿಮ್ಮನ್ನು ಕತ್ತಲೆಗೆ ತಳ್ಳುತ್ತದೆ, ಆದರೆ ವಿಶ್ವಪ್ರೇಮ ನಿಮ್ಮನ್ನು ಬುದ್ಧನನ್ನಾಗಿ ಮಾಡುತ್ತದೆ. ನನ್ನದು ಎಂಬ ಬೆಡಿಯನ್ನು ದಾಟಿ ನಮ್ಮದು ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳಿ. ಬುದ್ಧನ ಈ ಬೋಧನೆ ನಿಮ್ಮ ಕಣ್ಣು ತೆರೆಸಿದ್ದರೆ ಇಂದಿನಿಂದಲೇ ಎಲ್ಲರನ್ನೂ ಸಮಾನವಾಗಿ ಕಾಣುವ ಪ್ರಯತ್ನ ಮಾಡಿ. ಸಮಾಜದಲ್ಲಿ ನೀವು ಕಂಡ ಇಂತಹ ಯಾವುದಾದರೂ ಒಂದು ಸ್ವಾರ್ಥದ ಘಟನೆಯನ್ನು ನೆನಪಿಸಿಕೊಂಡು ಕಮೆಂಟ್ ಮಾಡಿ ತಿಳಿಸಿ.